Devotional music you just heard various compositions rendered by various artists. This program is a contribution of Akashvani Bengaluru. Anytime, Indian music. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಜ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದೂಷಿ ಆರ್ ಚಂದ್ರಿಕಾ. ಭಾಗವಹಿಸುವ ವಿದ್ಯಾರ್ಥಿನಿ ರಂಜನಿ ಆರ್. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಕಳೆದ ಅಮೃತ ಗುರುಕುಲದಲ್ಲಿ ಯಾವುದಮ್ಮ ಕೃತಿ ಆಗ್ತಾ ಇದೆ, ಪಾಠ ಆಗ್ತಾ ಇದೆ? ರಮಾ ರಮಣ ನಾರಾಯಣ ನಾಗಸ್ವರಾವಳಿ ರಾಗದ್ದು ಆದಿತಾಳ ಅಲ್ವಾ? ವಾಸುದೇವಾಚಾರ್ಯರ ರಚನೆ. ಎಲ್ಲಿವರೆಗೂ ಪಾಠ ಆಗಿದೆ? ಪಲ್ಲವಿ ಅನುಪಲ್ಲವಿ ಎರಡು ಪೂರ್ತಿ ಮುಗಿದಿದ್ಯಾ? ಪೂರ್ತಿ ಮುಗಿದಿದೆ. ಅರ್ಥ ಆಗಿದೆಯಾ ನಿಮ್ಗೆ? ಅರ್ಥ ಆಗಿದೆ. ಒಂದ್ಸಲಿ ಆರೋಹಣ ಅವರೋಹಣ ಹಾಡ್ಬಿಟ್ಟು ಎಲ್ಲ ಸಂಗತಿಗಳು ಎರಡೆರಡು ಸಲ ಹಾಡಿ, ಪಲ್ಲವಿದು ಅನುಪಲ್ಲವಿದು ಎಲ್ಲಾನು. ಆರೋಹಣ ಅವರೋಹಣ ಹಾಡ್ಬಿಟ್ಟು ಸಗಮ ಪದ ಸದ ಪ ಮಗ ರಮ ರಮಣ ನಾರಾಯಣ ರಮ ರಮಣ ನಾರಾಯಣ ರಮ ರಮಣ ನಾರಾಯಣ ನಾರಾಯಣ ರಮ ರಮಣ ನಾರಾಯಣ ರಮ ರಮಣ ನಮೋಸ್ತುತೆಯನ್ನು ಸೇರಿಸಿ ಹೇಳಿ. ರಮಾರಮಣ ಮೂರನೇ ಸಂಗತಿನಲ್ಲಿ ರಮಾರಮಣ ಜೊತೆಯಲ್ಲಿ ನಮೋಸ್ತುತೆ ಹೇಳ್ಬಿಟ್ಟು ಹೇಳಿ. ನಮೋ ಅಲ್ಲ, ರಮಾರಮಣ ರಮ ರಮಣ ನಾರಾಯಣ ನಮೋಸ್ತುತೆ ದಯಾನಿಧೆ ಹೇ ರಮ ರಮಣ ನಾರಾಯಣ ನಮೋಸ್ತುತೆ ದಯಾನಿಧೆ ಹೇ ರಮ ರಮಣ ನಾರಾಯಣ ನಮೋಸ್ತುತೆ ದಯಾನಿಧೆ ರಮ ರಮಣ ನಾರಾಯಣ ನಮೋಸ್ತುತೆ ದಯಾನಿಧೆ ರಮ ರಮಣ ನಾರಾಯಣ. ರಮರಮಣ ಹಾಡೆ ನಿಲ್ಲಿಸಿ. ರಮ ರಮಣ ನಾರಾಯಣ ಸಮಾನರಹಿತ ಅದ್ಭುತ ಚರಿತ ಸಮಾನರಹಿತ ಅದ್ಭುತ ಚರಿತ ಸಮಾನರಹಿತ ಅದ್ಭುತ ಚರಿತ ಸಮಾನರಹಿತ ಅದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ ಸುಮಾಸ್ತ್ರ ಜನಕ ಸಮೀರ
ರಂಜನಿ. ಎರಡನೇ ಸಂಗತಿ ಬರುವಾಗ ಸಮಾನ ರಹಿತಾದ್ಭುತ ಚರಿತ, ಸುಮಾಸ್ತ್ರ ಜನಕ ಸೇರ್ಸೆ ಹೇಳಿ ಹಾಡಿ. ಸಮಾನ ರಹಿತಾದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಸಮಾನ ರಹಿತಾದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ. ಸರಿಗಿದೆ. ಇದು ಚಿಟ್ಟೇಶ್ವರ ಹೇಳ್ಕೊಡ್ತೀನಿ ಇವಾಗ. ಸಮಕ್ಕೆ ಪ್ರಾರಂಭ ಆಗತ್ತೆ. ಪೂರ್ತಿ ಈ ಕೃತಿ ಪಲ್ಲವಿ, ಅನುಪಲ್ಲವಿ, ಚಿಟ್ಟೇಶ್ವರ, ಚರಣ ಎಲ್ಲ ಸಮಕ್ಕೆ ಪ್ರಾರಂಭ ಆಗತ್ತೆ. ದಸಗ ಗಪಮ ದಸಗ ಗಪಮ ಮಪಗ ಗಮಸ ಮಪಗ ಗಮಸ ಸದಸಗ ಸಗಪಮ ಸದಸಗ ಸಗಪಮ ಗಸಗಮಪ ಗಸಗಮಪ ದಸಗ ಗಪಮ. ದಸಗ ಗಪಮ. ಇಲ್ಲಿ ಮಾತ್ರ ದ, ಅದಕ್ಕೆ ಕೆಳಗಡೆ ಚುಕ್ಕೆ ಇಟ್ಕೊಳ್ಳಿ. ದಸಗ ಗಪಮ ದಸಗ ಗಪಮ ಮಪಗ ಗಮಸ ಮಪಗ ಗಮಸ ಸದಸಗ ಸಗಪಮ ಸದಸಗ ಸಗಪಮ ಗಸಗಮಪ ಗಸಗಮಪ. ಚಿಟ್ಟೇಶ್ವರ ಕೂಡ ಪೂರ್ತಿ ಎರಡನೇ ಕಾಲದಲ್ಲೇ ಇದೆ. ನೀವೇನ್ ಸ್ವರ ಬರ್ಕೊಳ್ತೀರೋ ಎಲ್ಲದಕ್ಕೂ ಕೆಳಗಡೆ ಗೆರೆ ಹಾಕೊಂಡ್ಬಿಡಿ. ಹಾಕೊಂಡ್ರಾ? ಈಗ ಲಘುವಿನ ಭಾಗ ಏನ್ ಬರುತ್ತೆ? ದಸಗ ಗಪಮ ಮಪಗ ಗಮಸ. ಧೃತಕ್ಕೆ ಸದಸಗ ಸಗಪಮ, ಮೊದಲನೇ ಧೃತಕ್ಕೆ ಸಗ ಸಗಪಮ ಗಸಗಮಪ ಗಸಗಮಪ. ದಸಗ ಗಪಮ ಮಪಗ ಗಮಸ ಸದಸಗ ಸಗಪಮ ಗಸಗಮಪ. ನೀವೇ ಹಾಡಿ ಒಂದ್ಸಲ. ದಸಗ ಗಪಮ ಮಪಗ ಗಮಸ ಸದಸಗ ಸಗಪಮ ಗಸಗಮಪ. ಸರಿಯಾಗಿದೆ. ಪದಗ ಮಪಸದ ಪದಗ ಮಪಸದ ಸಪದ ಸಗಮಗ ಸಪದ ಸಗಮಗ ಸಗದಸ ಸಗಮಪ ಸಗದಸ ಸಗದಸ ಪದಮಪ ಸದಪಮಗ ಸದಪಮಗ. ಪದಗ ಮಪಸದ ಪದಗ ಮಪಸದ ಸಪದ ಸಗಮಗ ಸಪದ ಸಗಮಗ ಸಗದಸ ಪದಮಪ ಸದಪಮಗ ಸಗದಸ ಪದಮಪ ಸದಪಮಗ. ಸಗದಸ. ಎಷ್ಟಕ್ಷರ ಬಂತು ಸ ಅಲ್ಲಿ? 3. ಹೌದು. ಪದಮಪ ಸದಪಮಗ ಸಗದಸ ಪದಮಪ ಸದಪಮಗ. ಎರಡನೇ ಭಾಗ ನೀವು ಹಾಡಿ ಒಂದ್ಸಲ. ಪದಗ ಮಪಸದ ಸಪದ ಸಗಮಗ ಸಗದಸ ಪದಮಪ ಸದಪಮಗ. ಪೂರ್ತಿ ಒಂದ್ಸಲ ಹಾಡಿ. ದಸಗ ಗಪಮ ಮಪಗ ಗಮಸ ಸದಸಗ ಸಗಪಮಗ ಸಗಮಪ ದಸಗ. ಇಲ್ಲಿ ಅದೆರಡು ಸಲ ಹೇಳಿ. ದಸಗ ಗಪಮ ಮಪಗ ಗಮಸ ಸದಸಗ ಸಗಪಮಗ ಸಗಮಪ. ಪದಗ ಮಪಸದ ಸಪದ ಸಗಮಗ ಸಗದಸ ಪದಮಪ ಸದಪಮಗ. ಪದಗ ಮಪಸದ ಪದಗ ಮಪಸದ ಸಪದ ಸಗಮಗ ಸಪದ ಸಗಮಗ ಸಗದಸ ಪದಮಪ ಸದಪಮಗ. ಸಗದಸ ಪದಮಪ ಸದಪಮಗ. ಇದಾಗಿದ ತಕ್ಷಣ ನಾವು ಕೊನೆಯ ಸಂಗತಿಗೆ ಬಂದ್ಬಿಟ್ಟು ರಮ ರಮಣ ನಾರಾಯಣ ನಮೋಸ್ತುತೇ ದಯಾಲಿದೆ ರಮ ರಮಣ ನಾರಾಯಣ. ಈಗ ನೀವು ಅನುಪಲ್ಲವಿ ಇನ್ನೊಂದ್ಸಲ ಹಾಡ್ಕೊಂಡು ಬಂದು ಚಿಟ್ಟೇಶ್ವರ ತಗೊಳ್ಳಿ ನೋಡೋಣ. ಜೊತೆನಲ್ಲಿ ಅನುಪಲ್ಲವಿ ಹಾಡ್ಕೊಂಡು ಬಂದು. ಸಮಾನ ರಹಿತಾದ್ಭುತ ಚರಿತ ಸಮಾನ ರಹಿತಾದ್ಭುತ ಚರಿತ
ಚರಿತಾ ಸುಮಾಸ್ತ್ರ ಜನಕ ಸಮೀರ ಗಾತ್ರ ಸಮಾನ ರಹಿತ ಅದ್ಭುತ ಚರಿತಾ ಸುಮಾಸ್ತ್ರ ಜನಕ ಸಮೀರ ಗಾತ್ರ ದಸಗ ಗಮಪ ದಸಗ ಗಪ ಮಪ ಗಮ ಸಗ ಸಗಮ ಸದ ಸಗ ಸಗಪ ಮಗ ಸಗಮಪ ಅಲ್ಲಿ ಸರಿಯಾಗಿ ಬರ್ಕೊಂಡ್ರ ಅದು ದಸಗ ಗಪ ಬರ್ಕೊಂಡ್ರ ಮಪ ಗಮ ಸ ದಸಗ ಗಪ ಮಪ ಗಮ ಅದು ಲಘುವಿನ ಭಾಗ ಬಂದ್ಬಿಡತ್ತಲ್ಲ. ಆಮೇಲೆ ಸದ ಸಗ ಸಗಪ ಮೊದಲನೇ ಧೃತ ಗ ಸಗಮಪ ಗಸಗಮಪ ಆಮೇಲೆ ಪದ ಗಮ ಪಸದ ಸಪದ ಸಗಮಗ ಸಗದ ಸ ಪದ ಮಪ ಸದಪ ಮಗ. ಇನ್ನೊಂದ್ಸಲ ಹಾಡಿ. ಸಗ ಗಪ ಮಪ ಗಮ ಸದ ಸಗ ಸಗಪ ಮಗ ಸಗಮಪ ಪದ ಗಮ ಪಸದ ಸಪದ ಸಗಮಗ ಸಗದ ಸ ಪದ ಮಪ ಸದಪ ಮಗ. ಇಲ್ಲಿ ನೀವು ಅನುಪಲ್ಲವಿ ಆದ್ಮೇಲೆ ಬರ್ತಿರಲ್ಲ, ಕೃತಿ ಬಂದಾಗ ಆ ಒಂದೊಂದು ಲೈನ್ ಅದೇ ಒಂದೊಂದು ಸಂಗತಿನ ಒಂದೊಂದು ಆವರ್ತನ 2 ಸಲ ಹೇಳ್ಕೊಂಡು ಬನ್ನಿ. ಹೆಂಗೆ ಅಂದ್ರೆ ದಸಗ ಗಪ ಮಪ ಗಮ ಸದ ಸಗ ಸಗಪ ಮಗ ಸಗಮಪ ದಸಗ ಗಪ ಅಂದ್ರೆ ಸಮಾನ ರಹಿತ ಅದ್ಭುತ ಚರಿತ ಸುಮಾಸ್ತ್ರ ಜನಕ ಸಮೀರ ಗಾತ್ರ ದಸಗ ಗಪ ಮಪ ಗಮ ಸದ ಸಗ ಸಗಪ ಮಗ ಸಗಮಪ ದಸಗ ಗಪ ಮಪ ಗಮ ಸದ ಸಗ ಸಗಪ ಮಗ ಸಗಮಪ ಪದ ಗಮ ಪಸದ ಸಪದ ಸಗಮಗ ಸಗದ ಸ ಪದ ಮಪ ಸದಪ ಮಗ ಪದ ಗಮ ಪಸದ ಸಪದ ಸಗಮಗ ಸಗದ ಸ ಪದ ಮಪ ಸದಪ ಮಗ ರಮ ರಮಣ ನಾರಾಯಣ ನಮೋ ಸ್ತುತೇ ದಯಾನಿಧೇ ರಮ ರಮಣ ನಾರಾಯಣ. ನೀವು ರಮರಮಣ ಹಾಡು ಚಿತ್ತೇಶ್ವರ ಹಾಡ್ಬಿಟ್ಟು ರಮರಮಣ ತಗೊಂಡು ನಿಲ್ಲಿಸಿ ನೋಡೋಣ. ದಸಗ ಗಪ ದಸಗ ಗಪ ಮಪ ಗಮ ಸಗ ಸದ ಸಗಪ ಮಗ ಸಗಮಪ ದಸಗ ಗಪ ಮಪ ಗಮ ಸದ ಸಗ ಸಗಪ ಮಗ ಸಗಮಪ ಪದ ಗಮ ಪಸದ ಸಪದ ಸಗಮಗ ಸಗದ ಸ ಪದ ಮಪ ಸದಪ ಮಗ ರಮ ರಮಣ ನಾರಾಯಣ ನಮೋ ಸ್ತುತೇ ದಯಾನಿಧೇ ರಮ ರಮಣ ನಾರಾಯಣ. ರೆಕಾರ್ಡ್ ಮಾಡ್ತೀನಿ ಒಂದು ನಿಮಿಷ